ಮಹಾಶಿವರಾತ್ರಿ ಹಬ್ಬ ಇಡೀ ದೇಶಕ್ಕೆ ಒಂದು ರೀತಿಯಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತೊಂದು ರೀತಿಯ ಕಾರಣ. ಇಲ್ಲಿ ಮಹಾಶಿವನ ವಿವಿಧ ದೇವಾಲಯಗಳು, ವಿಶೇಷ ಪ್ರವಾಸಿ ತಾಣಗಳು ಮತ್ತು ಪವಿತ್ರ ತಾಣಗಳಿವೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ವಿಶ್ವಪ್ರಸಿದ್ಧ ನಂದಿಗಿರಿಧಾಮದಲ್ಲಿರುವ ಯೋಗನಂದೀಶ್ವರ ದೇವಾಲಯ, ಅದೇ ನಂದಿಬೆಟ್ಟದ ತಪ್ಪಲಿನಲ್ಲಿರುವ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯ ಅತ್ಯಂತ ಪುರಾತನ ದೇವಾಲಯವಾಗಿದ್ದು, ಇನ್ನು ಈಶಾ ಆದಿಯೋಗಿ ಮೂರ್ತಿ ಇತ್ತೀಚಿನ ದಿನಗಳಲ್ಲಿ ಜಗತ್ ಪ್ರಸಿದ್ಧವಾಗಿದೆ. ಹಾಗಾಗಿ ಸಹಜವಾಗಿಯೇ ಚಿಕ್ಕಬಳ್ಳಾಪುರಕ್ಕೆ ಮಹಾಶಿವರಾತ್ರಿ ವಿಶೇಷ. ಇಂತಹ ಮಹಾಶಿವರಾತ್ರಿ ಹಬ್ಬದ ದಿನ ರಾತ್ರಿ ಜಾಗರಣೆ ಮಾಡಲು ನಂದಿ ಗ್ರಾಮಕ್ಕೆ ಬರುವ ಭಕ್ತರ ಸಂಖ್ಯೆ ಅಪಾರ. ಇನ್ನು ಹಬ್ಬ ಕಳೆದ ಮಾರನೇ ದಿನ ಇಲ್ಲಿ ಜೋಡಿ ರಥೋತ್ಸವ ನಡೆಯಲಿದ್ದು, ಈ ರಥೋತ್ಸವ ಕಣ್ಣು ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ನಂದಿ ಗ್ರಾಮಕ್ಕೆ ಆಗಮಿಸಲಿದ್ದಾರೆ. ಮಹಾಶಿವರಾತ್ರಿ ಮತ್ತು ಮಾರನೇ ದಿನದ ಜೋಡಿ ರಥೋತ್ಸವದಂದು ಚಿಕ್ಕಬಳ್ಳಾಪುರದಿಂದ ಉಚಿತ ಆಟೋ ಸೇವೆ ಆಯೋಜಿಸುವ ಮೂಲಕ ಸಮಾಜ ಸೇವಕ ಹರಿಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಹರೀಶ್ ರೆಡ್ಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಈಗಾಗಲೇ ನೂರಾರು ಹಸುಗಳನ್ನು ದಾನ ಮಾಡುವ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮನೆ ಮಾತಾಗಿರುವ ಹರೀಶ್ ರೆಡ್ಡಿ ಇದೀಗ ಉಚಿತ ಆಟೋ ಸೇವೆಗೆ ಮುಂದಾಗಿದ್ದಾರೆ. ಈ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳದಲ್ಲಿ ನಡೆಯುವ ರಥೋತ್ಸವಕ್ಕೆ ಉಚಿತ ಆಟೋ ಸೇವೆ ಒದಗಿಸಿದ್ದ ಹರೀಶ್ ರೆಡ್ಡಿ ಇದೀಗ ನಂದಿ ಜಾತ್ರೆಗೆ ಆಟೋ ಸೇವೆ ಒದಗಿಸ್ತಾ ಇದ್ದು, ಚಿಕ್ಕಬಳ್ಳಾಪುರದ ಖಾಸಗಿ ಬಸ್ ನಿಲ್ದಾಣ, ಜೂನಿಯರ್ ಕಾಲೇಜು ಮುಂಭಾಗದ ಆಟೋ ನಿಲ್ದಾಣದಿಂದ ನಂದಿ ಗ್ರಾಮಕ್ಕೆ ಆಟೋಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಈ ಎರಡು ನಿಲ್ದಾಣಗಳಲ್ಲಿ ತಲಾ 10 ಆಟೋಗಳು ನಂದಿ ಗ್ರಾಮಕ್ಕೆ ತೆರಳುತ್ತಾ ಇದ್ದು, ಈ ಕಡೆಯಿಂದ ಪ್ರಯಾಣಿಕರನ್ನು ಕರೆದೊಯ್ದು ಆ ಕಡೆಯಿಂದ ಕರೆತರಲಾಗುತ್ತದೆ. ಎರಡೂ ಕಡೆಗೂ ಉಚಿತವಾಗಿ ಸೇವೆ ಒದಗಿಸಲಾಗುವುದು ಅಂತ ಹರೀಶ್ ರೆಡ್ಡಿ ಹೇಳಿದ್ದಾರೆ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯ. ಈ ದಿನ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ದಿನಾಂಕ 15/2/2026 ಮತ್ತು ದಿನಾಂಕ 16/6/2026 ನಡೆಯುವ ಶ್ರೀ ಕ್ಷೇತ್ರ ಯೋಗನಂದೀಶ್ವರ ದೇವಾಲಯದ ರಥೋತ್ಸವದ ಅಂಗವಾಗಿ ಉಚಿತ ಆಟೋ ಸೇವೆಗಳನ್ನು ಚಿಕ್ಕಬಳ್ಳಾಪುರ ನಗರದ ಸಿವಿಲ್ ಬಸ್ ಸ್ಟಾಪ್ನಿಂದ ಹಾಗೂ ಜೂನಿಯರ್ ಕಾಲೇಜು ಮುಂಭಾಗದಿಂದ ಹಾಗೂ ನಂದಿ ಕ್ರಾಸ್ನಿಂದ ಜನರಿಗಾಗಿ ಉಚಿತ ಆಟೋ ಸೇವೆಗಳನ್ನು ನಾವು ನಮ್ಮ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ಉಚಿತ ಆಟೋ ಸೇವೆಗಳನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಭಕ್ತಾದಿಗಳು ಹಾಗೂ ಚಿಕ್ಕಬಳ್ಳಾಪುರ ಜನತೆ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಬೇಕು ಅಂತ ನಮ್ಮ ಮೂಲಕ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಸರ್, ನಾವು 25 ಆಟೋಗಳನ್ನು ಅರೇಂಜ್ ಮಾಡ್ಕೊಂಡಿದ್ವಿ. ಸಿವಿಲ್ ಬಸ್ ಸ್ಟಾಪ್ನಿಂದ 10, ಜೂನಿಯರ್ ಕಾಲೇಜ್ ಮುಂಭಾಗದಿಂದ 10, ನಂದಿ ಕ್ರಾಸ್ನಿಂದ ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ 5 ಆಟೋಗಳನ್ನು ನಾವು ವ್ಯವಸ್ಥೆ ಮಾಡಿದ್ವಿ. ನಿರಂತರ ಆಟೋಗಳು ಚಾಲನೆಯಲ್ಲಿ ಇರ್ತದೆ ನಿರಂತರ ಆಟೋಗಳು ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾ ಇರ್ತವೆ. ಒಂದಿನ ಜಾಗರಣೆಗೆ ಹೋಗ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ಜನತೆ, ಹೊರಭಾಗದಿಂದ ಬರೋರೆಲ್ಲ ಬಸ್ ಸ್ಟಾಪಲ್ಲಿ ನಿಲ್ಕೊಳೋದ್ರಿಂದ 2 ದಿನವೂ ನಾವು ಆ ಸೇವೆ ಮುಗಿಸ್ಕೊಡ್ತಾ ಇದ್ದೀವಿ. ರಾತ್ರಿ 15ನೇ ತಾರೀಕು ರಾತ್ರಿ ಜಾಗರಣೆ ಇರೋದ್ರಿಂದ ಎಲ್ಲರೂ ಕೂಡ ಜಾಗರಣೆಗೆ ಹೋಗೋದ್ರಿಂದ ಅವತ್ತು ನೈಟು 6 ಗಂಟೆಯಿಂದ 11 ಗಂಟೆವರೆಗೂ ವ್ಯವಸ್ಥೆ ಮಾಡಿದ್ವಿ. ಮಾರನೇ ದಿನ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ ರಾತ್ರಿ 10 ಗಂಟೆವರೆಗೂ ಕೂಡ ಕಾರ್ಯನಿರ್ವಹಿಸ್ತೀವಿ. ಆಟೋಗಳ ಮೇಲೆ ನಾವು ಬ್ಯಾನರನ್ನು ಅಳವಡಿಸಿರ್ತೀವಿ. ಈಗ ತಮ್ಮ ಮುಖಾಂತರ ಮಾಧ್ಯಮಗೋಷ್ಠಿ ಕರೆದು ಜನರಿಗೆ ವಿಷಯವನ್ನು ತಿಳಿಸಿರ್ತೀವಿ. ಹಾಗಾಗಿ ಜನರು ಬೇಗ ಅದನ್ನು ಗುರುತಿಡಿತಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹರೀಶ್ ರೆಡ್ಡಿ, ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಬಸ್ ನಿಲ್ದಾಣದಿಂದ 10 ಆಟೋ, ಜೂನಿಯರ್ ಕಾಲೇಜು ಮುಂಭಾಗದ ಆಟೋ ನಿಲ್ದಾಣದಿಂದ 10 ಆಟೋ ಮತ್ತು ನಂದಿ ಕ್ರಾಸ್ನಿಂದ 5 ಆಟೋಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು 25 ಆಟೋಗಳು ಫೆಬ್ರವರಿ 15ರ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು, ಭಕ್ತರನ್ನ ನಂದಿ ಗ್ರಾಮಕ್ಕೆ ಕರೆದೊಯ್ದು ವಾಪಸ್ ಕರೆತರುವ ಕೆಲಸ ಮಾಡಲಿವೆ. ಮಾರನೇ ದಿನ ನಡೆಯಲಿರುವ ರಥೋತ್ಸವಕ್ಕೂ ಭಕ್ತರನ್ನ ಕರೆದೊಯ್ಯುವ ಕೆಲಸ ಆಟೋಗಳು ಮಾಡಲಿದ್ದು, ಭಕ್ತರು ಇದನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕೋರಿದರು.